ಹಾಯ್ ಪಬ್ಲಿಕ್ ನೆಕ್ಸ್ಟ್ನ ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ಕಾರ. ನಾನು ಚೈತನ್ಯ ಕೊಟ್ಟಾರೆ. ಇವತ್ತು ನಾನು ಬಿಗ್ ಬಾಸ್ ಸೆಲೆಬ್ರಿಟಿ ಮನೆಗೆ ಬಂದಿದ್ದೇನೆ. ಯಾರಪ್ಪ ಆ ಸೆಲೆಬ್ರಿಟಿ ಅಂತ ಹೇಳಿ ನೀವು ಅಂದ್ಕೊಳ್ತಾ ಇರ್ಬೋದು. ಬನ್ನಿ, ಯಾರ ಸೆಲೆಬ್ರಿಟಿ, ಅವರ ಮನೆ ಯಾವ ರೀತಿಯಾಗಿದೆ, ಬನ್ನಿ ಅವ್ರ ಜೊತೆನೆ ಮಾತಾಡೋಣ. ಬನ್ನಿ, ನಿಮ್ಗೆ ತೋರಿಸ್ತಾರೆ. ಹಾಯ್ ಮ್ಯಾಮ್. ಹಲೋ, ಹಾಯ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೇವೆ. ಮ್ಯಾಮ್, ಬಿಗ್ ಬಾಸ್ ಮನೇಲಿ ಇದ್ರಿ, ನಿಮ್ಮ ಮನೇನ ಎಷ್ಟು ಮಿಸ್ ಮಾಡ್ಕೊಂಡ್ರಿ ನೀವು? ಆಕ್ಚುಲಿ ಬಿಗ್ ಬಾಸ್ ಮನೇಲಿ ಇದ್ದಾಗ ಈ ಮನೆ ತುಂಬಾ ಮಿಸ್ ಮಾಡ್ಕೋತಿದ್ದೆ. ಈ ಮನೆಗೆ ಬಂದ್ಮೇಲೆ ಬಿಗ್ ಬಾಸ್ ಮನೇನ ತುಂಬಾ miss ಮಾಡ್ಕೊಳ್ತಾ ಇದೀನಿ. ನಮ್ಗೆ ಇಲ್ಲಿ ಬರುವಾಗಲೇ ಬುದ್ಧ ಕಾಣಿಸಿತು. ನೀವು ಬುದ್ಧ ಪ್ರಿಯನಾ? ಯಾವ ರೀತಿ? ಅಂದ್ರೆ ಎಂಟ್ರಿ ಪೀಸ್ಫುಲ್ ಆಗಿರ್ಲಿ, ಒಳಗೆ ಬಂದ ತಕ್ಷಣನೇ ಪೀಸ್ ಆಗಿರ್ಲಿ ಲೈಫ್ ಅಂತ. ಬಿಗ್ ಬಾಸ್ ಮನೇಲಿ ನಾವು ನೋಡಿದ್ವಿ, ನೀವು ತುಂಬಾನೇ ಪೀಸ್ ಆಗಿದ್ರಿ. ಹೌದು. ಬುದ್ಧನಿಂದ ಏನಾದ್ರು ಇನ್ಸ್ಪೈರ್ ಆಗಿದ್ಯಾ? ಇಲ್ಲ, ನಾನು ಎಲ್ಲಿ ತಾಳ್ಮೆಯಿಂದ ಇರಬೇಕು, ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಕ್ಲಾರಿಟಿ ಇದೆ ಲೈಫಲ್ಲಿ. ಆಮೇಲೆ ನೋಡ್ತಾ ಇರ್ಬೋದು, 2 ಬಾಸ್ಗಳು ಕೂಡ ಫ್ರೇಮಲ್ಲಿ ಕಾಣ್ತಾ ಇದ್ದಾರೆ. ಸೊ ಇದು ಯಾವಾಗ ಸಿಕ್ಕಿದ್ ಮ್ಯಾಮ್ ನಿಮ್ಗೆ? ಇದು ಒಂದು ಹೇಬ್ರೋ ಅಂತ ಒಂದು ಸಾಂಗ್ ಲಾಂಚಿಗೆ ಹೋಗಿರ್ತೀನಿ ಗೆಸ್ಟ್ ಆಗಿ, ಅವಾಗ ಅವರು ಕೊಟ್ಟಿರ್ತಾರೆ ನನಗೆ. ಓಕೆ, ಇದು ನೋಡಿ. ವಾವ್. ಇದು KR ಪುರಂ ಅಲ್ಲಿರೋ ಒಬ್ರು ಫ್ಯಾನ್ ಕೊಟ್ಟಿದ್ದು ನನಗೆ. ಓಕೆ ಮ್ಯಾಮ್, ನೀವು ದಿ ಬಾಸ್ ಫ್ಯಾನಾ? ಹೌದು, ತುಂಬಾ ದೊಡ್ಡ ಫ್ಯಾನ್. ಪುನೀತ್ ಸರ್ ಅಂತ ಹೇಳಿದ್ರೆ ಇಷ್ಟನಾ, ಅಲ್ಲ ನಮ್ಮ ಬಾಸ್ ಅಂತ ಹೇಳಿದ್ರೆ ಇಷ್ಟನಾ, ದಿ ಬಾಸ್ ಅಂತ ಹೇಳಿದ್ರೆ ಇಷ್ಟನಾ? ಇಬ್ರು ಇಷ್ಟ. ತುಂಬಾ ಇಷ್ಟ ಯಾರು ಮ್ಯಾಮ್? ಇಬ್ರು ಇಷ್ಟ, ಇಬ್ರು ತುಂಬಾ ಇಷ್ಟ. ಆದ್ರೆ ನಮ್ಗೆ ತುಂಬಾ ಇಷ್ಟ ಯಾರು ಅಂತ ಹೇಳಿ ಕಾಣ್ತಾ ಇದೆ. ಕಾಣ್ತಾ ಇದೆಯಾ? ಗೊತ್ತಾಯ್ತಾ? ಓಕೆ ಮ್ಯಾಮ್, ಚೈಲ್ಡ್ಹುಡ್ ಡೇಸ್ ಎಲ್ಲ ನಿಮ್ದು ಯಾವ ರೀತಿ ಇತ್ತು? ಅನುಷಾ ಅವರು ಆಕ್ಟರ್ ಆಗ್ಬೇಕು ಅಂತ ಹೇಳಿ ಅನ್ಕೊಂಡಿದ್ರಾ, ಅಲ್ಲ ಬೈ ಚಾನ್ಸ್ ಆಗಿ ಆಕ್ಟರ್ ಆದದ? ಯಾವ ರೀತಿ? ಎಸ್, ಬೈ ಚಾನ್ಸ್. ಅಂದ್ರೆ ಲೈಕ್ ಏನೋ ಬೈ ಆಕ್ಸಿಡೆಂಟ್ ಅಂತಾರಲ್ಲ. Okay. ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ ಆಕ್ಟರ್ ಆಗ್ಬೇಕು ಅಂತ. ಹಾಗೆ ನಾನು ಕಾಲೇಜಲ್ಲಿ ಓದ್ತಾ ಇರ್ಬೇಕಾದ್ರೆ ತುಂಬಾ ಶೂಟಿಂಗ್ಸ್ ನಡೀತಿತ್ತು. ಅಲ್ಲೆಲ್ಲೋ ಒಂದ್ ಸಣ್ಣ ಫೀಲ್ ಬಂದಿತ್ತು, ಓಕೆ ನಾನೊಬ್ಳು ಆಕ್ಟರ್ ಆಗ್ಬೇಕು ಅಂತ. ಮೀನ್ ವೈಲ್ ಕೆಲವೊಂದು ಚಾಲೆಂಜಸ್ಗಳನ್ನ ಫೇಸ್ ಮಾಡ್ಬೇಕಾದ್ರೆ ನಾನು ಹೀರೋಯಿನ್ ಆಗ್ತೀನಿ ಹಾಗೆ ಹೀಗೆ ಸುಮ್ಮನೆ ಹಠ ಮಾಡಿ ಹೇಳಿದ್ದೆ. ಆವಾಗ ಆಪರ್ಚುನಿಟಿ ಬಂದಾಗ ಮನೇಲಿ ಸ್ಟಾರ್ಟಿಂಗ್ ಅಪೋಸ್ ಮಾಡಿದ್ರು. ದೇ ಸೆಡ್ ಎಸ್, ಓಕೆ ಯು ಕ್ಯಾನ್ ಡೂ ಇಟ್, ಗೋ ಹೆಡ್ ಅಂತ. ಆಫ್ಟರ್ ದಟ್ ಹೀರೋಯಿನ್ ಆದ್ಮೇಲೆ ಯಾವ ರೀತಿ ಫೀಲ್ ಆಗ್ತಾ ಇದೆ ಮ್ಯಾಮ್ ನಿಮ್ಗೆ? ನಾರ್ಮಲ್ ಲೈಫ್ಗೂ ಹೀರೋಯಿನ್ ಲೈಫ್ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಯಾವ ರೀತಿ ಇರುತ್ತೆ ಅಂತ. ಕುಂತ್ರು ವಿಷಯ ಆಗುತ್ತೆ, ನಿಂತ್ರು ವಿಷಯ ಆಗುತ್ತೆ. ಯಾವ ರೀತಿ ಇದೆ ಮ್ಯಾಮ್ ನಿಮ್ಗೆ? ಯಾವ ರೀತಿ ರೆಸ್ಪಾನ್ಸ್ ಸಿಕ್ತು? ಆಕ್ಚುಲಿ ತುಂಬಾ ಸೇಫ್ ಆಗಿ ಹ್ಯಾಂಡಲ್ ಮಾಡಬೇಕು. ಯಾಕಂದ್ರೆ ಒಂದು ಸ್ಮಾಲ್ ವಿಷಯದಿಂದ ನಾವು ತಗೊಳ್ಳೋ ಸ್ಮಾಲ್ ಡಿಸಿಷನ್ ಇಂದ ನಮಗೆ ನೆಗೆಟಿವ್ ಆಗ್ಬೋದು ಲೈಫು. ಬಟ್ ನಾನು ಆ ಥರ ಏನಿಲ್ಲ. ನಾನು ಹೆಂಗಿದ್ದೀನಿ, ಚಿಕ್ಕ ವಯಸ್ಸಿಂದ ಹೇಗಿದೆ ಇವಾಗಲೂ ಹಾಗೆ ಇದ್ದೀನಿ. ತುಂಬ ಮೆಚೂರ್ಡ್ ಅಂತಲೂ ಹೇಳೋಕ್ಕಾಗಲ್ಲ, ತುಂಬ ಕಿಡ್ ಅಂತಲೂ ಹೇಳೋಕ್ಕಾಗಲ್ಲ. ನನ್ನ ಲೈಫ್ ಒಂಥರ ಬ್ಯಾಲೆನ್ಸ್ಡ್ ಲೈಫು. ಡಿಸಿಷನ್ಸ್ ತಗೊಂಡ್ರೆ ಅದಕ್ಕೆ ಸ್ಟಿಕ್ ಆನ್ ಆಗ್ತೀನಿ. ಅದು ತಪ್ಪಿರಲಿ ಕರೆಕ್ಟ್ ಇರಲಿ. ನನಗೆ ಹೆಂಗಂದ್ರೆ, ನಾನು ನಿಮ್ಗೊಂದು ಡಿಸಿಷನ್ ಕೊಟ್ಟಿದ್ದೇನೆ, ನಿಮ್ಮಿಂದ ಬರೋ ಪ್ರತಿಕ್ರಿಯೆನೂ ನನಗೆ ಗೊತ್ತಿರುತ್ತೆ. ಅದನ್ನು ನೀವು ಆರೋಗ್ಯಂಟ್ ಆಗಿ ಟ್ರೀಟ್ ಮಾಡ್ತೀರಾ, ಪ್ರೀತಿಯಿಂದ ತೊಗೊತೀರಾ ಅಂತ. ಅದನ್ನೆರಡನ್ನೂ ಈಕ್ವಲ್ ಆಗಿ ತೊಗೊಂಡು ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಯೋಚನೆ ಮಾಡಿ ಡಿಸಿಷನ್ಸ್ ತೊಗೋತೀನಿ. ಸೊ ಆ ಕ್ಯಾಟಗರಿ. ಚಿತ್ರ ಸಂತೆ, ಮೋಸ್ಟ್ ಪ್ರಾಮಿಸಿಂಗ್ ಆಕ್ಟರ್ ಅನುಷಾ ರೈ, ಪೆಂಟಗನ್ ಮೂವಿಗೆ ಖುಷಿ ಆಯ್ತಾ? ಪ್ರಾಮಿಸಿಂಗ್ ಆಕ್ಟರ್ ಅಂತ ಬಂದಾಗ ಖುಷಿ ಆಗುತ್ತಲ್ವಾ. ಇನ್ನೊಂದಿದೆ, ಇಲ್ಲಿ ಯಶ್ ಇಂಟರ್ನ್ಯಾಷನಲ್ ಅಲ್ಲಿ ಗೋಲ್ಡನ್ ಅಚೀವ್ಮೆಂಟ್ ಅವಾರ್ಡ್ ಅಂತ ಇಲ್ಲೊಂದು ಸಿಕ್ಕಿದೆ ನಿಮ್ಗೆ. ಹೌದು. ಅದು ಯಾವಾಗ? ಐಫಾದ ಅದು? ಇಲ್ಲ, ಅದು ಯಶ್ ಇಂಟರ್ನ್ಯಾಷನಲ್. ಅಂಡ್ ತುಂಬಾ ಅವಾರ್ಡ್ಸ್ಗಳು ಊರಲ್ಲಿದೆ. ಇಲ್ಲ, ನಾನು ರೀಸೆಂಟ್ ಆಗಿ ಅಂದ್ರೆ 3 months ಅಲ್ಲಿ ಏನ್ ಬಂತು, ಲೈಕ್ ಜೂನ್ ಜುಲೈಯಿಂದ ಬಂದಿರೋದು ಮಾತ್ರ ಇಟ್ಟಿದ್ದೀನಿ. ಯೂಶಲಿ ನಂದು ಅಪ್ಪ ಅಮ್ಮ ಇರೋದು ತುಮಕೂರಿನಲ್ಲಿ. ಸೊ ಆ ಮನೆಯಲ್ಲಿ ಎಲ್ಲ ಅವಾರ್ಡ್ಸ್ಗಳಿದೆ. ದಟ್ ಇಸ್ ಚಿತ್ತಾರ ರೈಸಿಂಗ್ ಸ್ಟಾರ್. ಬಿಗ್ ಬಾಸ್ ಅಲ್ಲೂ ರೈಸ್ ತಾನೇ ಇದ್ರಿ, ರೈಸಿಂಗ್ ಸ್ಟಾರ್ ಅಂತ ಅವಾರ್ಡ್ ಸಿಕ್ಕಿದೆ. ದಿಸ್ ಇಸ್ ವೆರಿ ಬ್ಯೂಟಿಫುಲ್. ಸೀರಿಯಸ್ಲಿ, ವಾವ್. ನೈಸ್. ಐ ಫೆಲ್ಟ್ ಹ್ಯಾಪಿ ಫಾರ್ ದಿಸ್. ಯಸ್. ಬೆಳ್ಳಿ ಪರ್ವ ದರ್ಶನ್ ಸರ್ ಇದ್ದು ಅದನ್ನ ನೋಡಿದ್ದೀರಾ ನೀವು? ದರ್ಶನ್ ಸರ್ ಅನುಷಾ ಅವರೇ ಬನ್ನಿ ಅಂತ ಹೇಳಿ ನನಗೆ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಮೊಮೆಂಟ್ ಅದನ್ನ ಕೊಟ್ಟಿರೋವಂಥದ್ದು. ದಿ ಬಾಸ್ ಬೆಳ್ಳಿ ಪರ್ವ. ಅಂದ್ರೆ ಇದು ಅವರು 25 years ಇಂಡಸ್ಟ್ರಿಗೆ ಬಂದು 25 years ಆಗಿರುತ್ತೆ. ಆ ಒಂದು ಜರ್ನಿ ಸೆಲೆಬ್ರೇಟ್ ಮಾಡಕ್ಕೆ ಶ್ರೀರಂಗಪಟ್ಟಣದಲ್ಲಿ ಡಿ ಬಾಸ್ ಬೆಳ್ಳಿ ಪರ್ವ ಅಂತ ಸೆಲೆಬ್ರೇಟ್ ಮಾಡಿದ್ರು. ಅಲ್ಲಿ ನಾ ಹೋದಾಗ ಅದನ್ನ ಸಿಕ್ಕಿರೋದು. ಅದು ದಿ ಬಾಸ್ ಫ್ಯಾನ್ ಆಗಿ ಅವರೇ ಕರೆದು ನಿಮ್ಗೆ ಕೊಟ್ಟಿರೋ ಆ ಮೂಮೆಂಟ್ ಯಾವ ರೀತಿ ಇತ್ತು ಮ್ಯಾಮ್?
ಖುಷಿ ಆಗತ್ತೆ ಅಲ್ಲ, ದರ್ಶನ್ ಸರ್ ಜೊತೆ ಏನಾದ್ರೂ ಫಿಲ್ಮ್ ಮಾಡ್ಬೇಕು ಅವಕಾಶ ಏನಾದ್ರೂ ಸಿಕ್ಕಿದ್ರೆ ಮಾಡ್ತೀರಾ? ಡೆಫಿನೆಟ್ಲಿ ಮಾಡ್ತೀನಿ. ಅಂದ್ರೆ ನನ್ಗೆ ಅವ್ರ ಜೊತೆ ಅವರೇ ಫೇವ್ರೆಟ್ ಸ್ಟಾರ್ ಅಂದಾಗ ಅವ್ರ ಜೊತೆ ಆಕ್ಟ್ ಮಾಡಕ್ ಅವಕಾಶ ಸಿಗುತ್ತೆ ಅಂತಂದ್ರೆ ಲೈಕ್ ಇಟ್ಸ್ ನೆಕ್ಸ್ಟ್ ಲೆವೆಲ್ ಡ್ರೀಮ್ ಕಮ್ ಟ್ರೂ ಅಂತ ಅನ್ನೋದು. ತುಂಬಾ ಆಸೆ ಇದೆ ನಂಗೆ ಅವರೊಟ್ಟಿಗೆ ಆಕ್ಟ್ ಮಾಡ್ಬೇಕು ಅನ್ನೋದು. ಇವತ್ತಿಂದ ಅಲ್ಲ, ಅವತ್ತಿಂದನೂ ಇದೆ ಆಸೆ. ಮ್ಯಾಮ್, ಬಿಗ್ ಬಾಸ್ ಮನೆಯಲ್ಲಿ ನಾವು ನೋಡಿರುವಂತಹ ಪ್ರಕಾರ ಒಂದು 4-5 ಜನ ದಿ ಬಾಸ್ ಫ್ಯಾನ್ಸ್ ಇದ್ರಿ. ನಿಮ್ಗೆ ದಿ ಬಾಸ್ ಫ್ಯಾನ್ಸ್ ಇಂದ ಯಾವ ರೀತಿ ರೆಸ್ಪಾನ್ಸ್ ಸಿಕ್ತು ಮನೆಯಲ್ಲಿರುವಾಗ? ನಾನ್ ಮನೇಲಿದ್ದಾಗ ನನಗೆ ಗೊತ್ತಿಲ್ಲ ಆಚೆಗಡೆ ಪ್ರತಿಕ್ರಿಯೆ ಹೇಗಿದೆ ಅಂತ. ಬಟ್ ಹೊರಗೆ ಬಂದ್ಮೇಲೆ ಅಂತ ನಾನು ನೋಡ್ತಾ ಇದ್ದಂತ ಕಮೆಂಟ್ಸ್ ಗಳಲ್ಲಿ, ಐ ಮೀನ್ ಬರೀ ಡಿ ಬಾಸ್ ಫ್ಯಾನ್ಸ್ ಅಷ್ಟೇ ಅಲ್ಲ, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಆದ್ರೆ ಡಿ ಬಾಸ್ ಫ್ಯಾನ್ಸ್ ಕೂಡ ಕಮೆಂಟ್ಸ್ ಗಳಲ್ಲಿ, ಮೇಡಮ್ ಬೇಜಾರ್ ಮಾಡ್ಕೋಬೇಡಿ, ಅರ್ಧಕ್ಕೆ ಬಂದೆ ಅಂತ. ನಿಮ್ ಹಿಂದೆ ಯಾವಾಗ್ಲೂ ಡಿ ಬಾಸ್ ಅಭಿಮಾನಿಗಳ ಬಳಗ ಇರುತ್ತೆ, ಡಿ ಬಾಸ್ ಸೆಲೆಬ್ರಿಟೀಸ್ಗಳಿರ್ತಾರೆ. ಒಂದ್ಸಲ ಕೈ ಹಿಡಿದ್ರೆ ಮುಗೀತು, ಯಾವತ್ತೂ ಕೈ ಬಿಡೋ ಮಾತೇ ಇಲ್ಲ. ಎಸ್ ಮ್ಯಾಮ್, ಹಾರ್ಸ್ ರೈಡಿಂಗ್ ಕಲಿತಾ ಇದ್ದೀರಾ ಅಂತ ಹೇಳಿದ್ರೆ ಹೇಗ್ ಬಂತು ಹಾರ್ಸ್ ರೈಡಿಂಗ್ ಕಲಿಬೇಕು ಯಾಕಂತ? ಫಿಲ್ಮ್ಸ್ ಏನಾದ್ರು ಮಾಡ್ತಾ ಇದ್ರ, ಅದಕ್ಕೆ ರಿಲೇಟೆಡ್ ಆಗಿ ಕಲಿತಾ ಇದ್ದೀರಲ್ಲ, ಆರ್ ಇಂಟ್ರೆಸ್ಟ್ ಇಂದ ಹೋಗ್ತಾ ಇಲ್ಲ, ತೂಫಾನ್ ಅಂತ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಲ್ಲ, ಆ ಪ್ರಾಜೆಕ್ಟ್ ಹಾರ್ಸ್ ರೈಡಿಂಗ್ ಅಂದ್ರೆ ಅದ್ರಲ್ಲಿ ನನ್ನ ಮಹಾರಾಣಿ. ಓಕೆ, ಅದ್ರಲ್ಲಿ 3 ಶೇಡ್ಸ್ ಇದೆ. ಒಂದು ಮಹಾರಾಣಿ, ಇನ್ನೊಂದು ಈಗ ಮೈನಿಂಗ್ ಅಲ್ಲಿ ಇರ್ತೀವಿ ಗೊತ್ತಾ, KGF ಅಲ್ಲಿ ಮೈನಿಂಗ್ ಅಲ್ಲಿ ಇರ್ತಾರಲ್ಲ, ಕೆಲಸ ಮಾಡ್ಬೇಕು. ಸೊ ಆ ತರದಲ್ಲಿ ಬೆಳಿತೀನಿ. ಬಟ್ ಫೈನಲಿ ಗೊತ್ತಾಗುತ್ತೆ ನಾನೊಬ್ಳು ಯುವರಾಣಿ, ಮಹಾರಾಜನ್ ಮಗಳು ಅಂತ. ಆ ಒಂದು ಇಂಟ್ರಡಕ್ಷನ್ಗೆ ನನಗೆ ಹಾರ್ಸ್ ರೈಡಿಂಗ್ ಬೇಕಾಗಿತ್ತು. ಹಾಗಾಗಿ ಹಾರ್ಸ್ ರೈಡಿಂಗ್ ಕಲಿತಾ ಇದ್ದೀನಿ, ಇನ್ನು ಕಲಿತಾ ಇದ್ದೀನಿ, ಕಂಪ್ಲೀಟ್ ಕಲಿತಿಲ್ಲ. ಸೊ ನೀವು ಫ್ರೀ ಟೈಮಲ್ಲಿ ಏನ್ ಮಾಡ್ತೀರಾ ಅಂತ ಕೇಳಿದ್ರೆ, ಬೆಳಗ್ಗೆ ಎದ್ದು ಹಾರ್ಸ್ ರೈಡಿಂಗ್ ಹೋಗ್ತೀನಿ, ಬರ್ತೀನಿ. ಅಂಡ್ ಫಿಟ್ನೆಸ್ ತುಂಬಾ ಇಂಪಾರ್ಟೆಂಟ್. ನೋಡ್ತಾ ಇದ್ವಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನಿಮ್ಮ ಫಿಟ್ನೆಸ್ ವಿಡಿಯೋ. ಬಟ್ ಅದು ತುಂಬಾ ಕಷ್ಟ ನನಗೆ. ಫುಡ್ಡಿ ನಾನು ಚೆನ್ನಾಗಿ ತಿಂತೀನಿ, ಹಂಗೆ ವರ್ಕೌಟ್ ಮಾಡ್ಲೇಬೇಕಾಗತ್ತೆ ಅದು ತಿನ್ನೋದ್ರಿಂದ. ಸೊ ಐಲ್ ಗೋ ಫಾರ್ ಜಿಮ್. ಬಂದಿದ ತಕ್ಷಣ ಅಲ್ಲೇ ಆಲ್ಮೋಸ್ಟ್ ಹಾಫ್ ಆಫ್ ದಿ ಡೇ ಕಂಪ್ಲೀಟ್ ಆಗುತ್ತೆ. ಬಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ಊಟ ಮಾಡಿ, ಡಾನ್ಸ್ ಕಲಿಯೋಣ. ಡಾನ್ಸು ಇನ್ನೂ ಅಷ್ಟು ಬರಲ್ಲ, ಡಾನ್ಸ್ ಕಲಿಯೋಣ ಅಂತ ಡಾನ್ಸ್ ಕ್ಲಾಸ್ಗೆ ಹೋಗ್ತೀನಿ. ಅಲ್ಲಿಂದ ಬಂದ್ರೆ ಸಂಜೆ ಫ್ರೆಂಡ್ಸ್, ಫ್ಯಾಮಿಲಿ, ಅಥವಾ ಏನಾದ್ರು ಮೀಟಿಂಗ್ಸ್ ಇರುತ್ತೆ, ಸಿನಿಮಾ ಮೀಟಿಂಗ್ಸ್ ಇರುತ್ತೆ, ಏನಾದ್ರು ಒಂದು ಮೀಟಿಂಗ್ಸ್ ಇದ್ದಾಗ ಅದನ್ನ ಸಂಜೆ ಕಾಫಿ ಟೈಮ್ ಇಟ್ಕೋತೀನಿ. ಅದು ಮುಗಿಸ್ಕೊಂಡ್ರೆ ನೆಕ್ಸ್ಟ್ ಅಷ್ಟೆಲ್ಲ ಆಗೋಗುತ್ತೆ. ಟೈಮ್ ಬಂದು ಊಟ ಮಾಡಿ ಮಲ್ಕೋ, ಡೇ ಆಕ್ಯುಪೈಡ್. ಫ್ರೀ ಟೈಮ್ ಅಷ್ಟು ಸಿಗಲ್ಲ. ಆ ಥರ ನನಗೆ ಕಂಪ್ಲೀಟ್ ಫ್ರೀ ಟೈಮ್ ಸಿಗುತ್ತೆ. ನನಗೆ ಇದು ಯಾವುದಕ್ಕೂ ಹೋಗೋ ಇಂಟ್ರೆಸ್ಟ್ ಇರಲ್ಲ, ಶೂಟಿಂಗ್ಸು ಇಲ್ಲ ಅಂತಂದಾಗ ಊರಿಗೆ ಹೋಗ್ತೀನಿ. ಫಾರ್ಮ್ ಹೌಸ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಫಾರ್ಮ್ ಹೌಸ್ ಕೂಡ ಇದೆ, ಏನಿಲ್ಲ ಇದೆ ಪ್ರಾಣಿಗಳು ಫಾರ್ಮ್ ಹೌಸ್ ಅಲ್ಲಿ? ಅಲ್ಲ, ಇವಾಗ ಯಾವುದೂ ಇಲ್ಲ, ಯಾವುದೇ ಪ್ರಾಣಿಗಳಿಲ್ಲ. ಅವಾಗ ಹಸುಗಳಿತ್ತು, ಆಮೇಲೆ ಎಲ್ಲಾ ತರದ್ದು ಕುರಿಗಳಿತ್ತು, ಹಸುಗಳಿತ್ತು, ಆಮೇಲೆ ಕೋಳಿಗಳು ಇತ್ತು. ಬೆಳಗ್ಗೆ ಒಂದು ನವಿಲ್ ಬರ್ತಾ ಇತ್ತು. ನವಿಲ್ ಬಂದು ಫಾರ್ಮ್ ಹೌಸ್ ಮುಂದೆ ಕಲ್ ಕೂಚಗಳಿರುತ್ತೆ, ಅದ್ರ ಮೇಲ್ ಗರಿ ಬೆಚ್ಕೊಂಡ್ ಕೂತಿರ್ತಾ ಇತ್ತು. ಚೆನ್ನಾಗಿತ್ತು. ಅದೇ ಫಾರ್ಮ್ ಹೌಸ್ ಇಟ್ಸ್ ಲೈಕ್ ನಾನು ಹುಟ್ಟಿ ಬೆಳೆದಿದ್ದೆ ಆ ಥರ ಹಳ್ಳಿಯಲ್ಲಿ. ಅದು ತೋಟದ ಮನೆ, ತೋಟದ ಮಧ್ಯದಲ್ಲಿ ಮನೆ ಇದೆ. ಚೆನ್ನಾಗಿರುತ್ತೆ ವೈಬ್ಸ್ ಎಲ್ಲ, ತೋಟದ ಮನೆ ಅಂತ ಹೇಳಿದಾಗ. ಬಟ್ ಇವಾಗ ಪ್ರಾಣಿಗಳೇನಿಲ್ಲ, ಅಷ್ಟು ಸಾಕಕ್ಕೆ ಇವಾಗ ಆಗಲ್ಲ. ತುಂಬಾ ಕಷ್ಟ ಆಗುತ್ತೆ ಮೇಂಟೈನ್ ಮಾಡೋಕೆ. ಇವಾಗ ಏನಂತಂದ್ರೆ ಸಂಡೇಸ್ ಹೋಗ್ತೀವಿ, ನಾನ್ ವೆಜ್ ಏನಾದ್ರು ಮಾಡ್ಕೊಳ್ತೀವಿ, ತಿನ್ಕೊಂಡು ಆರಾಮ್ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ನಾವು ವಾಪಸ್ ಬರ್ತೀವಿ. ನಾವಿಲ್ಲಿ ನೋಡ್ತಾ ಇದ್ದೇವೆ ಮ್ಯಾಮ್, ಈ ಹುಲಿ ಜೊತೆ ಈ ಹುಲಿನೇ ಎಲ್ಲಿ ತೆಗ್ದಿರೋ ಫೋಟೋ ಇದು? ಥೈಲ್ಯಾಂಡ್ ಹೋದಾಗ ಶೂಟಿಂಗ್ ಹೋಗಿದ್ದೆ. ಅಣಜಿ ನಾಗರಾಜ್ ಅವ್ರು ಇದಾರೆ ಗೊತ್ತಾ, ಕ್ಯಾಮ್ರಾಮನ್. ಅವರು ಒಂದು ಪ್ರೊಡಕ್ಷನ್ ಅಲ್ಲಿ ಒಂದು ಸಿನಿಮಾ ಶೂಟಿಂಗಿಗೆ ಅಂತ ಬ್ಯಾಂಕಾಕ್ ಹೋದಾಗ ತೆಗ್ದಿದ್ದಂತ. ಅದು ಭಯ ಆಗ್ತಿತ್ತು, ಜೋರ್ ಕಿರ್ಚೋದು. ಆದ್ರೂ ಆ ಭಯದಲ್ಲಿ ಹಿಂಗ್ ಇಟ್ಕೊಂಡಿದ್ದೀನಿ ನಾನು. ಹಾಗಾದ್ರೆ ಪ್ರಾಣಿ ಪ್ರೀತಿ ತುಂಬಾನೇ ಜಾಸ್ತಿ ಇದೆ ಅಂತ ಹೇಳ್ಬೋದು. ಜಾಸ್ತಿ, ತುಂಬಾ ಇಷ್ಟ ನಂಗೆ ಪ್ರಾಣಿಗಳು ಅಂದ್ರೆ. ಬಟ್ ಸಾಕಾಗಿ ಟೈಮ್ ಸಾಕಾಗದೆ ಇರೋ ಕಾರಣ ಆಗ್ತಾ ಇಲ್ಲ. ಬಟ್ ನಾನು ಹೇಳಿದ್ದೀನಿ, ನೆಕ್ಸ್ಟ್ ನನಗೆ ಅಂದ್ರೆ ನಂಗೆ ಸಾಕು ಪ್ರೊಫೆಷನ್, ಆರಾಮಾಗಿ ಮನೇಲಿ ಇರ್ತೀನಿ ಅನ್ನೋ ಟೈಮಲ್ಲಿ ನಾನೆಲ್ಲ ಪ್ರಾಣಿಗಳನ್ನ ತರ್ತೀನಿ ಅಂತ. ಮ್ಯಾಮ್, ನೀವು ಆವಾಗ್ಲೇ ಹೇಳಿದ್ರಿ ತುಂಬಾ ಫುಡ್ಡಿ ಅಂತ ಹೇಳಿದ್ರೆ, ನಿಮ್ಗೆ ತಿಂಡಿಯಲ್ಲಿ ಯಾವ ತಿಂಡಿ ಸಿಕ್ಕಾಪಟ್ಟೆ ಇಷ್ಟ? ಸ್ವೀಟ್ಸ್ ತುಂಬಾ ಇಷ್ಟ. ಯಾವ ಸ್ವೀಟ್ ಇಷ್ಟ? ಎಲ್ಲ ಸ್ವೀಟ್ಸ್ ತಿಂತೇನೆ. ಫುಡ್ ಅಲ್ಲಿ ಚಿಕನ್ ತುಂಬಾ ಇಷ್ಟ. ಚಿಕನ್ ನಿಮ್ಗೆ ಮಿಡ್ ನೈಟ್ ಎಬ್ಬಿಸ್ಬಿಟ್ಟು ಎದಳು ಚಿಕನ್ ತಿನ್ನೋದು ಅಲ್ಲಿ ಇಟ್. ಯೂಶಲಿ ಮಿಡ್ ನೈಟ್ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ. ಎಂಪೈರ್ಗೆ ಹೋಗೋದು, ತಿನ್ಕೊಂಡು ಬರೋದು, ಆ ಥರ ಫುಡ್. ಫ್ರೆಂಡ್ಸ್ಗಳೆಲ್ಲ ಡಯಟ್ ಮಾಡ್ಬೇಕಂತ ಡಿಸೈಡ್ ಮಾಡ್ಕೊಂಡಿರ್ತೀನಿ. ಅನ್ಫಾರ್ಚುನೇಟ್ಲಿ ಆಚೆ ಹೋಗ್ತೀವಿ ಫ್ರೆಂಡ್ಸ್ಗಳ ಜೊತೆ, ಅಲ್ಲಿ ನಾಳೆ ಮಾಡೋಣ ತಿನ್ನೋದು ಬರೋದು. ಇವತ್ತು ತಿನ್ನುವ, ನಾಳೆ ಡಯಟ್ ಮಾಡಿ ಅಷ್ಟೇ. ಎಕ್ಸಾಕ್ಟ್ಲಿ ಆ ಥರ. ಮ್ಯಾಮ್, ನಿಮ್ಮ ಇಷ್ಟವಾಗಿರುವಂತಹ ದೇವ್ರು ಯಾವುದು? ಚಾಮುಂಡೇಶ್ವರಿ. ನಮ್ಗೆ ಅಲ್ಲೂ ಗಣಪತಿ ಕಂಡ್ರು, ಇಲ್ಲೂ ಗಣಪತಿ ಕಂಡ್ರು, ಸೊ ದೆನ್ ಐ ನೀಡ್ ಆಸ್ಕ್ ಯು, ಯಾವುದು ತುಂಬಾ ಇಷ್ಟವಾಗಿರುವ? ಗಣಪತಿ ಅನ್ನೋದು ತುಂಬಾ ಇಷ್ಟ. ಇವಾಗ ಮೊನ್ನೆ ಗಣೇಶ ಹಬ್ಬ ಆದಾಗ ನಮ್ಮ ಮನೆ ಪಕ್ಕದಲ್ಲೇ, ಊರಲ್ಲಿ ಮನೆ ಪಕ್ಕದಲ್ಲೇ ಗಣೇಶ ಕೂರಿಸಿದ್ರು. ನಮ್ಮ ಮಮ್ಮಿ ಬೇಡ್ಕೊಂತಾರೆ. ಅಂದ್ರೆ ಒಂದೊಂದ್ಸಲ ನಂಗೆ ತುಂಬಾ ಡಿಪ್ರೆಸ್ಡ್ ಫೀಲ್ ಆಗ್ತಿತ್ತು. ಆಯ್ತಾ, ಎಷ್ಟೊಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ,
ಇನ್ನೂ ಒಂದು ಅದೇನೋ ಒಂದು ಬೇಕು, ಓಕೆ. ಸಿಗ್ತಾ ಇಲ್ಲ ಅಂತ ಒಂದು ತುಂಬಾ ಫೀಲ್ ಮಾಡ್ಕೋತಿದ್ದೆ. ನಮ್ಮ ಮಮ್ಮಿ ಅವಾಗ ರೀಸೆಂಟ್ ಆಗಿ ಗೌರಿ ಗಣೇಶ ಹಬ್ಬ ಆಯ್ತಲ್ಲ, ಆ ಗಣೇಶಂಗೆ ಬೇಡ್ಕೊಂಡ್ರಂತೆ ನನ್ನ ಮಗಳು ಏನು ಕೊರಗ್ತಾ ಇದ್ದಾಳೆ ಅದೆಲ್ಲ ಅವಳಿಗೆ ಕೊಡು ಅಂತ. ಓಕೆ. ಹಂಗ ಅನ್ಕೊಂಡು 2 ದಿನಕ್ಕೆ ನಂಗೆ ಬಿಗ್ ಬಾಸ್ ಅಪರ್ಚುನಿಟಿ ಬರುತ್ತೆ. ಅಲ್ಲಿ ಹೋಗ್ತೀನಿ. ಅಲ್ಲಿ ಹೋಗಿ ಬಂದ್ಮೇಲೆ ನಾನು ಏನಕ್ಕೋಸ್ಕರ ಕೊರಗ್ತಾ ಇದೆ ಅದು ನನಗೆ ಸಿಕ್ತು. ಓಕೆ. ಜನಗಳ ಪ್ರೀತಿ ಬೇಕಾಗಿತ್ತು, ಅಂದ್ರೆ ಎಲ್ಲೋ ಒಂದು ಮೈನಸ್ ಅನಿಸ್ತಾ ಇತ್ತು, ಅದು ಸಿಕ್ತು ಬಿಗ್ ಬಾಸ್ ವೇದಿಕೆಯಿಂದ. ಅದಕ್ಕೆ ನಮ್ಮ ಮಮ್ಮಿ ಗಣೇಶಂಗೆ ಈ ಸಲ ದೊಡ್ಡ ಗಣೇಶ ನಮ್ಮ ಮನೇಲಿ ಕೂರಿಸ್ಬಿಟ್ಟು ಪೂಜೆ ಮಾಡೋಣ ಅಂತ. ಅವ್ರು ನಾನು ಈ ವರ್ಷ ಎಷ್ಟು ದೊಡ್ಡ ಗಣೇಶ ಆದ್ರೂ ಪರವಾಗಿಲ್ಲ ಕೂರಿಸ್ಬಿಟ್ಟು ಪೂಜೆ ಮಾಡೋಣ. ಮ್ಯಾಮ್ ಇಲ್ಲೊಂದು ನಮಗೆ ನಿಮ್ಮದೊಂದು ಡ್ರಾಯಿಂಗ್ಸ್ ಒಂದು ಬಾರಿ ಸಿಕ್ಕಾಪಟ್ಟೆ ಚೆನ್ನಾಗಿ ಆಗ್ತಾ ಇದೆ. ಇದು ಯಾರು ಕೊಟ್ಟಿರೋದು? ಇದು ಚರಣ್ ಅಂತ ಒಂದು ಹುಡುಗ ಬ್ಲಡ್ ಅಲ್ಲಿ ಬರ್ದಿರೋದು. ಓ, ಬ್ಲಡ್ ಅಲ್ಲಿ ಬರ್ಕೊಂಡಿರುವಂಥದ್ದು. ಓಕೆ. ಫ್ಯಾನ್ ಕೊಟ್ಟಿರೋದು ನನಗೆ, ನನ್ನ ಬರ್ಡೇಗೆ ಕೊಟ್ಟಿದ್ದು. ಫ್ಯಾನ್ ಕ್ರೇಜ್ ಅಂತೂ ಸಿಕ್ಕಾಪಟ್ಟೆ ಇತ್ತು, ಈಗ ತುಂಬಾನೇ ಜಾಸ್ತಿ ಆಗಿದೆ ಅಂತ ಹೇಳ್ಬೋದಲ್ವಾ? ಪಾಪ ಅವ್ರ ಬ್ಲಡ್ನ ತೆಗ್ದು ಹಂಗೆ ಡ್ರಾ ಮಾಡಿರೋದು. ನನಗೆ ಸ್ವಲ್ಪ ಭಯ ಆಗುತ್ತೆ, ಬೈದೆ ಕೂಡ ಯಾಕೆ ಈ ಥರ ಎಲ್ಲ ಮಾಡ್ತೀರಾ ಅಂತ. ಬಟ್ ಅವ್ರು ಅಷ್ಟು ಪ್ರೀತಿಯಿಂದ ಕೊಟ್ಟಿದ್ದಾರೆ, ಅದನ್ನೇ ಸೇಫ್ ಆಗಿರ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಒಳ್ಳೆ ಪೋಸ್ ಅಲ್ಲಿ ಇದೆ. ಯಾವಾಗ ತೆಗೆದು ಹಾಟ್ ಆಗಿದೆ ಪಿಕ್ ಮಾತ್ರ. ಇದು ಒಂದು 2 years ಬ್ಯಾಕ್. ಇದು ಒಬ್ರು ನನ್ನ ಫ್ಯಾನ್ ಕೊಟ್ಟಿದ್ದು. ಅದು ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೀನಿ, ಅದು ಇಷ್ಟ ಆಗಿರುತ್ತೆ ಅನ್ಸುತ್ತೆ. ಅದು ನನ್ನನ್ನು ಮೀಟ್ ಮಾಡಕ್ಕೆ ಬಂದಾಗ ಆ ಪಿಕ್ಚರ್ನ ಆ ಫೋಟೋ ಫ್ರೇಮ್ನ ಮಾಡಿಸ್ಕೊಂಬಂದು ಕೊಟ್ಟರು. ಚೆನ್ನಾಗಿತ್ತಲ್ಲ, ಅದಕ್ಕೆ ವಾಲ್ಗೆ ಹಾಕಿದೆ. ಅಂಡ್ ಇದು ಕೂಡ ಒಬ್ರು ಫ್ಯಾನ್ ಕೊಟ್ಟಿದ್ದು ನನಗೆ, ಸಂಜು ಅಂತ. ಇದು ನನ್ನ ಬರ್ಡೇ ಕೊಟ್ಟಿದ್ದಂತ. ಓ ನೈಸ್. ಅದು ನಂದು ಮೂವಿ ಪ್ರೀಮಿಯರ್ ಲಾಂಚಿಗೆ ಹಾಕ್ದಂಥ ಡ್ರೆಸ್ ಅದು ಪಿಕ್ಚರು. ಇಲ್ಲೊಂದು ಚೆನ್ನಾಗಿರುವಂತ ರಾಣಿಗೆ ಹಾಕುವಂತ ಒಂದು ಕಿರೀಟ ಇದೆ. ಇದು ನಾವಂತ ಹಾಕಿದ್ರೆ ಚೆನ್ನಾಗಿ ಕಾಣ್ಲಿಕ್ಕಿಲ್ಲ, ನೀವು ಹಾಕಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರ್ಬೋದು. ಇದು ಬಿಗ್ ಬಾಸ್ ಇಂದ ಆಚೆ ಬಂದಾಗ ನನ್ನ ತಮ್ಮ ನನ್ಗೆ ಹಾಕಿ ಯು ಆರ್ ಅವರ್ ಪ್ರಿನ್ಸಸ್, ಅಂದ್ರೆ ನಿನ್ನ ಮನೆ ರಾಜ್ಕುಮಾರಿ, ತಲೆ ಕೆಡ್ಸ್ಕೊಂಬೇಡ, ನೀನು ನಮ್ಮೆಲ್ಲರೂ ಹೃದಯ ಗೆದ್ದಿದ್ಯಾ, ಇಷ್ಟು ಬೇಗ ಆಚೆ ಬಂದೆ ಅಂತ ಬೇಜಾರಾಗ್ಬೇಡ ಅಂತ ಇದೆಲ್ಲ ಹಾಕಿದ್ದು. ಅಂದ್ರೆ ವೆಲ್ಕಮ್ ಬ್ಯಾಕ್ ಅಂತ ಮನೇಲಿ ಇದನ್ನೆಲ್ಲ ಆಕ್ಚುಲಿ ಸಟ್ಟೆಲ್ಲ ತೆಗೆದ್ಬಿಟ್ಟಿದ್ದಾರೆ. ಇಲ್ಲಿ ದೊಡ್ಡದಾಗಿ ವೆಲ್ಕಮ್ ಬ್ಯಾಕ್ ಅಂತ ಅರೇಂಜ್ ಮಾಡಿದ್ರು. ನಾನು ಪಿಕ್ಚರ್ಸ್ ತೋರಿಸ್ತೀನಿ. ಅರೇಂಜ್ ಮಾಡಿ ಅದನ್ನ